ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೈಲರ್. ನಾನು ನಿಮ್ಮ ಐಶ್ವರ್ಯ. ನಮ್ಮದು ಶಾಪ್ ಬಂದು ಬೂಕುನ್ಕೆರೆಯಲ್ಲಿ ಲೊಕೇಟ್ ಆಗಿರೋದು. ಯಾರೆಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿನ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಕೆಲವೊಂದು ಹೆಲ್ಪ್ ಆಗ್ಬೋದು ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ನಾನು ಸ್ವಲ್ಪ ಗುರುಪ್ರವೇಶದ ಬಟ್ಟೆ ಇತ್ತು, ಅದು ಯಾವ್ಯಾವ ಥರ ಮಾಡಿದ್ದೀನಿ ಅಂದ್ಬಿಟ್ಟು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಇವತ್ತು ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ನಾವು ಡಿಸೈನ್ ಕೂಡ ಸೇಲ್ ಮಾಡ್ತೀವಿ. ಯಾರೆಲ್ಲ ಡಿಸೈನ್ನ ಸೇಲ್ ಮಾಡೋದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಹೊಸ ಡಿಸೈನ್ನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ. 100 ರೂಪೀಸಿಗೆ 3 ಡಿಸೈನ್ ಸೇಲ್ ಮಾಡ್ತೀವಿ ನಾವು. ಯಾವುದಾದ್ರೂ ಡಿಸೈನ್ ತೊಗೋಬೋದು ನೀವು. ನಾವು PDF ಸೆಂಡ್ ಮಾಡ್ತೀವಿ. ನೀವು ಯಾವ ಡಿಸೈನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಾದರೂ ಹಾಕಿಸ್ಕೋಬೋದು. ಅಥವಾ ಏನಾದರೂ ನಿಮ್ಮದೇ ಯಾವುದಾದ್ರೂ ಬೇರೆ ಯಾವುದಾದ್ರೂ ಡಿಸೈನ್ ನಿಮ್ಮ ಹತ್ರ ಇರೋದು, ಇದು ಇಲ್ಲ ನನ್ನ ಹತ್ರ ತೊಗೋಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ಅದು ಕೂಡ ನಮಗೆ ಸೆಂಡ್ ಮಾಡಿದ್ರಿ ಅಂತಂದರೆ ನಾವು ಅದನ್ನು ಕೂಡ ನಮ್ಮಲ್ಲಿ ಇತ್ತು ಅಂತಂದರೆ ಹಾಕ್ಕೊಡ್ತೀವಿ. 100 ರೂಪೀಸಿಗೆ 3 ಡಿಸೈನ್ಸು. ಬನ್ನಿ, ಇವತ್ತು ಗುರುಪ್ರವೇಶದ ಬಟ್ಟೆಗಳೆಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು. ಒಂದೆರಡು ಅದರೊಳಗಡೆ ಬೇರೆ ಸಪ್ರೇಟ್ ಮಿಕ್ಸ್ ಆಗಿದೆ ಬ್ಲೌಸ್ಗಳು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಗುರುಪ್ರವೇಶದ ಬ್ಲೌಸ್ಗಳು. ಫಸ್ಟ್ ಒಂದು ಬಂದು ಈ ಬ್ಲೌಸು. ನೋಡ್ಬೋದು ನೀವು, ಪ್ರತಿಯೊಂದು ಒಂದು ಯುನೀಕ್ ಆಗಿರೋ ಪ್ಯಾಟ್ರನ್ಸ್ಗಳೇ ಸ್ಟಿಚ್ ಮಾಡಿದ್ದೀವಿ. ಇದು ರೀಲ್ ಅಪ್ಲೋಡ್ ಮಾಡಿದ್ವಿ ನಾವು, ನೋಡ್ಬೋದು. ಫ್ರಂಟ್ ಬಂದು ಈ ಥರ ಇದೆ, ರೌಂಡ್ ನೆಕ್ಕಲ್ಲಿನೇ ಕಟ್ ವರ್ಕ್ ಶೇಪ್ ಬರುತ್ತೆ ಇದು. ಸ್ಲೀವ್ಸ್ ಬಂದು ಈ ಥರ ಬರುತ್ತೆ. ಕಲರ್ ಕಾಂಬಿನೇಷನ್ ಸ್ವಲ್ಪ ಡಲ್ ಕಾಣಿಸ್ತಾ ಇದೆ ಇದ್ರದ್ದು ಕಲರ್ ಕಾಂಬಿನೇಷನು. ಇದೇ ವರ್ಕ್ನ ಇನ್ನೊಂದು ಮಾಡಿದ್ದೀವಿ. ಇದು ಸಿಸ್ಟರ್ಸ್, ಇವರು ಒಂದೇ ಥರ ಮಾಡಿಸ್ಕೊಂಡಿದ್ದಾರೆ ಡಿಸೈನ್ಸ್ನ. ಇದು ಸ್ವಲ್ಪ ರೆಡ್ ಕಾಂಬಿನೇಷನ್ ಇತ್ತು, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ಯಾವ ಥರ ಇದೆ ಅಂತ. ಸಕ್ಕತ್ತಾಗಿ ಬಂದಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಫ್ರಂಟ್ ಈ ಥರ ಶೇಪ್ ಬಂದಿದೆ. ಸ್ಲೀವ್ಸ್ ನೋಡಿ ಈ ಥರ ಬರುತ್ತೆ. ಇದು ಸ್ಯಾರಿ ಬಂದು ಮಲ್ಟಿ ಕಲರ್ ಶೇಡ್ಸ್ ಇದೆ. ಸ್ವಲ್ಪ ಫ್ಲವರ್ಸ್ ಎಲ್ಲ ಬೇರೆ ಬೇರೆ ಕಲರಲ್ಲಿ ಶೇಡ್ಸ್ ಇದೆ. ಹಾಗಾಗಿ ನಾನು ಯೂಸ್ ಮಾಡಿದ್ದೀನಿ ಇದು ಡಿಸೈನ್ಸಿಗೆ. ಯಾರೋ ಒಬ್ರು ನನಗೆ ಮೆಸೇಜ್ ಮಾಡಿದ್ರು, ಕಲರ್ ಕಾಂಬಿನೇಷನ್ ಯಾವ ಥರ ಕೊಡಬೇಕು ಸ್ಯಾರಿಗೆ ಅಂತ ಕೇಳಬೇಕು ಅಂತ ಅಂದ್ಬಿಟ್ಟು. ನೋಡಿ ನಿಮ್ಮದು ಬ್ಲೌಸು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಏನಾದರೂ ಸೆಲ್ಫ್ ಸ್ಯಾರಿ ಬಂತು ಅಂತಂದರೆ ಆಲ್ಮೋಸ್ಟ್ ಆಲ್ ನಾನು ಜರಿನೇ ಹಾಕೋದು ಜಾಸ್ತಿ. ಇನ್ನೇನು ಕಲರು ನಾನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಮಿಕ್ಸ್ ಮಾಡಿ ಅಂತ ಅವರೇ ಏನಾದರೂ ಕೇಳ್ತು ಅಂತಂದರೆ ಸ್ವಲ್ಪ ಅದು ಲೈಟ್ ಇತ್ತು ಅಂತಂದರೆ ಒಂದು ಶೇಡ್ ಡಾರ್ಕ್ ಇರೋ ಥರದ್ದು ಮಿಕ್ಸ್ ಮಾಡ್ತೀನಿ. ಈಗ ಅಥವಾ ಇದು ಟಿಶ್ಯೂ ಸ್ಯಾರಿ ಬರುತ್ತೆ ನೋಡಿ, ಈಗ ಒಂದೇ ಕಲರಲ್ಲಿ ಬರುತ್ತೆ. ಅದನ್ನ ಯಾವ ಥರ ಮಾಡೋದು ಅಂತಂದರೆ ಒಂದು ಅಥವಾ 2 ಶೇಡ್ ಡಾರ್ಕ್ ಇರೋ ಕಲರ್ಸ್ನ ಯೂಸ್ ಮಾಡಿ ಆ ಶೇಡ್ಗಿಂತ. ಅವಾಗೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ಪ್ಲೇನ್ ಬ್ಲೌಸ್ ಆಯಿತು ಅಂತಂದರೆ ಜರಿಲೇ ಹಾಕ್ಬಿಡ್ತೀವಿ ನಾವು, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಯಾರೆಲ್ಲ ಕಾಂಬಿನೇಷನ್ ಬಗ್ಗೆ ಏನಾದರೂ ಮಾಡೋದು ಅಥವಾ ಕಾಂಬಿನೇಷನ್ ಮಾಡೋದಾಗಿರ್ಬೋದು, ಅಥವಾ ಮಿಷಿನಲ್ಲಿ ಏನಾದರೂ ಕಾಂಬಿನೇಷನ್ ಕೊಟ್ಟಾಗ ಯಾವ ಥರ ಕಾಣಿಸುತ್ತೆ ಅಂತ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಏನಾದ್ರು ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾವ ಥರ ಮಾಡಬೇಕದನ್ನ ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಒಂದು ಬ್ಲೌಸ್ ಬಂದು ಇದು ಫುಲ್ ಬುಟ್ಟ ಬಂದಿದೆ. ಇದು ಫ್ರಂಟು ಈ ಥರ ಬಂದಿದೆ, ರೌಂಡ್ ಶೇಪು. ಫ್ರಂಟಲ್ಲೂ ಬುಟ್ಟ ಇದೆ. ಹೈಲೈಟ್ ಬಂದು ಸ್ಲೀವ್ಸು ಇದು ಡಿಸೈನ್ಸ್ದು ನೋಡಿ ಈ ಥರ ಬಂದಿದೆ ಸ್ಲೀವು. ಇದನ್ನ ಬಂದು ನಾನು 700 ರೂಪೀಸ್ ಚಾರ್ಜ್ ಮಾಡಿದ್ದೀನಿ. ಫಸ್ಟ್ ಒಂದು ತೋರಿಸಿದ್ದು 800 ರೂಪೀಸ್ ಚಾರ್ಜ್ ಮಾಡಿದ್ದೀನಿ. ಇದು 700 ರೂಪೀಸು. ಸಕ್ಕದಾಗಿ ಬಂದಿದೆ. 700 ರೂಪೀಸ್ ವರ್ಕ್ ಅಂತ ಅನ್ಸೋದೇ ಇಲ್ಲ. ಇದು ಫುಲ್ ಸ್ಲೀವ್ ಎಲ್ಲ ಗ್ರ್ಯಾಂಡಾಗಿ ಬಂದಿದೆ. ಇದು ನೀವು ಬೇಕಂತಂದರೆ ಇಲ್ಲಿಗೆ ನೆಟ್ ಕ್ಲಾತ್ ಕೂಡ ಅಟ್ಯಾಚ್ ಮಾಡಿಸ್ಬೋದು. ಈ ಥರ ಬರುತ್ತೆ. ಆಲ್ರೆಡಿ ಐರನ್ ಮಾಡಿ ಇಟ್ಬಿಟ್ಟಿದ್ದೀನಿ, ಇವಾಗ ಬರ್ತಾರೆ ತೊಗೊಂಡೋಗೋಕ್ಕೆ. ಇದಕ್ಕೋಸ್ಕರ ಹಂಗೆ ಇಟ್ಟಿದ್ದೀನಿ. ನೋಡ್ಬೋದು ಒಂದೇ ಥರನೇ ಸ್ಟಿಚ್ ಮಾಡ್ತಿದ್ದಾರೆ. ಒಂದು 2 ಬ್ಲೌಸು ಒಂದೇ ವರ್ಕ್ ಇರಲಿ ಅಂತ ಅಂದ್ಬಿಟ್ಟು. ನೋಡಿ ಇದು ಅವ್ರ ಸಿಸ್ಟರ್ದು. ಇದು ಬಂದು ರೇರ್ ಕಲರ್ ಶೇಡ್ಸ್. ಇದು ಸ್ಯಾರಿ ಬಂದು ಸಿಗ್ತಾನೆ ಇರಲಿಲ್ಲ. ಒಂದು 2-3 ಶೇಡ್ಸು ಹುಡುಕಿ ಕೊನೆಗೆ ಸಿಕ್ತು. ರಾಜಲ್ಲೇ ನಮಗೆ ಹಾಕಿದ್ದೀವಿ. ನೋಡ್ಬೋದು ಈ ಥರ ಶೇಡ್ ಇದೆ ಇದು ಸ್ಯಾರಿ.
ಬಟ್ ಅದರಲ್ಲಿ ಸ್ಯಾರಿಯಲ್ಲಿ ನನಗೆ ಸ್ವಲ್ಪ ಕಲರ್ ಕಾಂಬಿನೇಷನ್ಗೆ ಏನು ಸಿಕ್ತು ಅಂತಂದರೆ ಕಾಪರ್ ಕಲರ್ ಬುಟ್ಟ ಬುಟ್ಟ ಟೈಪು ಸ್ಯಾರಿ ಫುಲ್ ಬಂದಿತ್ತು, ಮತ್ತು ಸಿಲ್ವರ್ ಕಲರ್ ಸ್ವಲ್ಪ ಯೂಸ್ ಮಾಡಿದ್ರು. ಹಾಗಾಗಿ ನಾನು 3 ಕಲರ್ನ ಯೂಸ್ ಮಾಡಿದ್ದೀನಿ. ಯಾಕಂತಂದರೆ ಒಂದೇ ಕಲರ್ ಕೊಟ್ಟಿತ್ತು ಅಂತಂದರೆ ಇದು ಫ್ಲವರ್ ಡಿಸೈನ್ ಹೈಲೈಟ್ ಆಗ್ತಿರ್ಲಿಲ್ಲ. ನೋಡ್ಬೋದು ನೀವು ಇದರಲ್ಲಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಒಂದೇ ಥರ ಕಾಣಿಸುತ್ತೆ ಅಂತೇಳಿ ನಾನು ಕಾಪರ್ ಕಲರ್ ಇತ್ತಲ್ಲ ಅಂದ್ಬಿಟ್ಟು ಕಾಪರ್ ಕಲರ್ನ ಮಿಕ್ಸ್ ಮಾಡಿದ್ದೀನಿ. ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಂದರೆ ನೀವು ಒಂದ್ಸರಿ ಕಲರ್ ಕಾಂಬಿನೇಷನ್ ಕೊಟ್ಟ ತಕ್ಷಣ ಸ್ಕ್ರೀನಲ್ಲಿ ಚೆಕ್ ಮಾಡ್ಕೊಂಡು ನೋಡ್ಕೋಬೋದು. ಇದಕ್ಕೆ ಸ್ಲೀವ್ಸ್ಗೆ ಈ ಥರ ಮಾಡಿಸಿದ್ದೀನಿ, ಬೀಡ್ಸ್ ಹಾಕ್ಸಿದ್ದೀನಿ ನೋಡಿ. ಕಟ್ ವರ್ಕ್ ಶೇಪಲ್ಲೇ ಬೀಡ್ಸ್ ಹಾಕ್ಸಿರೋದು, ಚೆನ್ನಾಗಿ ಬಂದಿದೆ ಇದು ಡಿಸೈನು ನೋಡಿ. ಇವಾಗ ಕಟ್ ವರ್ಕ್ ಶೇಪ್ ಈ ತರ ಮಾಡಿರೋದಕ್ಕೆ ಚೆನ್ನಾಗಿ ಬಂದಿದೆ. ಒಬ್ರು ಬೀಡ್ಸ್ ಹಾಕ್ಸ್ಕೊಂಡ್ರು, ಇವರು ಬೀಡ್ಸ್ ಬೇಡ ಅಂತ ಅಂದ್ರು ನೋಡಿ. ನೆಕ್ಸ್ಟ್ ಒಂದು ಬ್ಲೌಸ್ ಬಂದು ಬ್ಲೌಸು ಇದು ಸ್ವಲ್ಪ ಸಖತ್ ಗ್ರ್ಯಾಂಡ್ ಆಗಿ ಬಂದಿದೆ. ಇದು ವರ್ಕು ನೋಡ್ಬೋದು ಯಾವ ತರ ಇದೆ ಅಂತ. ಇವತ್ತು ನಮ್ಮ ವಿನೋದಕ್ಕ ಬಂದಿದ್ದಾರೆ. ಹುಕ್ಕು ಮತ್ತೆ ಫಾಲ್ ಎಲ್ಲ ಇವರೇ ಮಾಡೋದು ನೋಡಿ. ಸ್ಲೀವ್ಸ್ ಈ ತರ ಇದೆ. ಇದು ಲೈನ್ ಬಂದಿದೆ, ಈ ತರ ಲೈನ್ ಬಂದು ಈ ತರ ಫುಲ್ ಬಂದಿದೆ ವರ್ಕ್. ಇದು ನನಗೆ ಸಖತ್ ಇಷ್ಟ ಆಯ್ತು. ಇದು ಸ್ಲೀವ್ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಡಿಸೈನು ನೋಡಿ. ಇದ್ರದ್ದು ರೇಟ್ ಬಂದು 1000 ರೂಪೀಸ್ ತೊಗೊಂಡಿದ್ದೀನಿ ನಾನು. ವರ್ಕ್ಗೆ ಸ್ಟಿಚಿಂಗ್ ಚಾರ್ಜ್ ಸೆಪ್ರೇಟ್ ಇರುತ್ತೆ. ಯಾರೆಲ್ಲ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದ್ರೆ ಬೇಕಿದ್ರೆ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ, ಸಕ್ಕದಾಗಿ ಬರುತ್ತೆ. ಮಾತ್ರ ಬೇಕಿದ್ರೆ ನೀವು ಇದನ್ನ ಏನಾದ್ರೂ ನಿಮ್ದೆ ಹಳೆ ಸೀರೆಗಳಿಗೆ ಯಾವ್ದಕ್ಕಾದ್ರೂ ಬ್ಲೌಸ್ಗಳು ಹಾಕ್ತಿಲ್ಲ ಅಂತಂದ್ರೆ ಈ ತರ ಮಾಡಿಸ್ಕೊಳ್ಳಿ, ಸಕ್ಕದಾಗಿ ಬರುತ್ತೆ ಇದು ವರ್ಕು ನೋಡಿ. ಫುಲ್ ಗ್ರ್ಯಾಂಡ್ ಆಗಿ ಬಂದಿದೆ. ಇದು ರಾ ಸಿಲ್ಕ್ ಮೇಲೆ ಹಾಕ್ತು ಅಂದ್ರೆ ಇನ್ನೂ ಹೈಲೈಟ್ ಆಗಿ ಕಾಣುತ್ತೆ ಇದು ಡಿಸೈನು. ಫುಲ್ ಬ್ಯಾಕ್ ಫುಲ್ ಬುಟ್ಟ ಬಂದಿದೆ. ಇದು ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು. ಇದು ಹಂಗೆ ಫ್ರಂಟ್ ಬಂದು ಕಟ್ ವರ್ಕ್ ಶೇಪ್ ಅಲ್ಲಿ ಕಂಟಿನ್ಯೂಷನ್ ಇದೆ ಇದು. ನೆಕ್ಸ್ಟ್ ಒಂದು ಇದು ಸೀಮಂತದ ಬ್ಲೌಸು, ಸಿಂಪಲ್ ಆಗೇ ಇರಲಿ ಅಂತ ಅಂದ್ರು. ನೋಡ್ಬೋದು ಯಾವ ತರ ಇದೆ ಅಂತ ನೋಡಿ. ಹ್ಯಾಂಡ್ ವರ್ಕ್ ಫಿನಿಶಿಂಗ್ ಬಂದಿದೆ. ಯಾರೋ ಒಬ್ರು ನನಗೆ ಕೇಳಿದ್ರು, ಅಂದ್ರೆ ಫಿನಿಶಿಂಗ್ ಬರ್ತಾ ಇಲ್ಲ ಅಕ್ಕ, ಲೂಸ್ ಬರ್ತಾ ಇದೆ ಮಿಷಿನಲ್ಲಿ, ಯಾಕೆ ಆ ಥರ ಆಗಿದೆ ಪ್ರಾಬ್ಲಮ್ಮು, ಏನಂತ ಹೇಳ್ತೀರಾ ಅಂತ ಅಂದ್ಬಿಟ್ಟು. ಏನಂತಂದರೆ ನೀವು ಬ್ಲೌಸು ಹಾಕ್ತೀರಿ ಅನ್ನೋದಕ್ಕಿಂತ ಮುಂಚೆ ಒಂದು ರಫ್ ಕ್ಲಾತಿಗೆ ಬಟ್ಟೆ ಹಾಕ್ಕೊಳ್ಳಿ, ಮಿಷಿನಿಗೆ ಹಾಕ್ಕೊಂಡು ಸ್ವಲ್ಪ ಸ್ಪ್ರಿಂಗ್ಗಳಿರುತ್ತೆ ನೋಡಿ, ಅದೆಲ್ಲ ಲೂಸು ಟೈಟು ಮಾಡಿಕೊಂಡು ಅಡ್ಜಸ್ಟ್ ಮಾಡಿ ಮೇಂಟೈನ್ ಮಾಡಿ ನೋಡಿ. ಅದು ಆಗಲಿಲ್ಲ ಅಂತಂದರೆ ಏನಾದರೂ ಧೂಳು ಏನಾದರೂ ಕೂತಿರ್ಬೋದು, ಅಥವಾ ಬಾಬಿನ್ ಕೇಸ್ ಏನಿರುತ್ತೆ ನೋಡಿ ಅಲ್ಲಿ ಸ್ವಲ್ಪ ಒಂದು ಡ್ರಾಪ್ ಆಯಿಲ್ ಹಾಕಿ. ಯಾಕೆ ಅಂತಂದರೆ ಬಾಬಿನ್ ಕೇಸ್ ದಾರ ನೀವು ಎಳೆದಾಗ ಅದು ದಾರ ಫ್ರೀಯಾಗಿ ಬರಬೇಕು, ತುಂಬ ಫ್ರೀಯಾಗೂ ಬರಬಾರ್ದು, ತುಂಬ ಟೈಟಾಗೂ ಬರ್ಬೋದು. ಒಂದು ಲೆವೆಲಲ್ಲಿ ಫ್ರೀಯಾಗಿ ಬರಬೇಕು ದಾರ. ಮತ್ತು ನೀವು ಮೇಲ್ಗಡೆ ದಾರ ಹಾಕ್ತೀರಿ ನೋಡಿ, ಅಲ್ಲಿ ಎಳಿತೀರಿ ಅಲ್ವಾ, ಮೇಲ್ಗಡೆ ಸ್ಪ್ರಿಂಗ್ಗಳಲ್ಲೆಲ್ಲ ಸೇರಿಸಿ ದಾರ ಎಳಿತೀರಲ್ಲ, ಆ ಪೋರ್ಷನಲ್ಲೂ ಒಂದು ಸ್ಪೀಡಲ್ಲಿ ಬರಬೇಕು. ತುಂಬ ಗಟ್ಟಿಯಾಗಿ ಎಳೀತಾ ಇದ್ರು ಬರ್ತಾ ಇಲ್ಲ ಅನ್ನೋ ಥರನೋ, ಅಥವಾ ಫುಲ್ ಫ್ರೀಯಾಗಿ ಬಂತು ಅಂದ್ರೂ ಸ್ವಲ್ಪ ಸ್ಪ್ರಿಂಗ್ಗಳೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೀವು. ಆ ಥರನೂ ಅದು ಡಿಸೈನ್ಸ್ ಅದೇ ಥರ ಬರ್ತಿದೆ ಅಂತಂದರೆ. ಇನ್ನೊಂದು ಪ್ರಾಬ್ಲಮ್ ಏನಿರ್ಬೋದು ಅಂತಂದರೆ ನೀಡಲ್ ಶೇಪು ಕರೆಕ್ಟಾಗಿ ತಿರುಗಿಸಿರಲ್ಲ. ಫ್ರಂಟ್ ಶೇಪ್ ಯಾವ ಥರ ಮುಂದೆ ಇದು ಒಂದು ಲೈನ್ ಥರ ಬಂದಿರುತ್ತೆ ನೋಡಿ, ಫ್ರಂಟ್ ನಮ್ಮ ಫೇಸ್ ಕಡೆಗೆ ಇರಬೇಕು. ಅದೇನಾದರೂ ಸ್ವಲ್ಪ ಕ್ರಾಸ್ ಆಗಿತ್ತು ಅಂತಂದರೆ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟು ಇಲ್ಲ ಡಿಸೈನ್ಸ್ ಮಾತ್ರ ಅದೇ ಥರ ಬರ್ತಿರೋದು, ಒಂದೊಂದು ಡಿಸೈನ್ಸ್ ಮಾತ್ರ ಆ ಥರ ಬರ್ತಾ ಇದೆ, ಅಥವಾ ಎಲ್ಲ ಡಿಸೈನ್ಸು ಅದೇ ಥರ ಬರ್ತಿದೆ ಅಂತಂದರೆ ಒಂದ್ಸರಿ ಟೆಕ್ನಿಷಿಯನ್ಗೆ ಫೋನ್ ಮಾಡಿ ನೋಡಿ. ಏನಾದರೂ ಅವ್ರು ಹೇಳಿದ್ರೆ ಏನಾದರೂ ಮಾಡಬೇಕು ಅಂದರೆ ಹೇಳ್ತಾರೆ, ಇಲ್ಲ ಅಂತಂದರೆ ಒಂದ್ಸರಿ ಸರ್ವಿಸ್ ಮಾಡಿಸ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂತಂದರೆ ಪ್ರತಿಯೊಂದು ಡಿಸೈನು ಆಗ್ತಿದ್ರೆ ಸರ್ವಿಸ್ ಮಾಡಿಸ್ಕೊಳ್ಳಿ, ಅಥವಾ ಯಾವುದೋ ಒಂದೊಂದು ಡಿಸೈನ್ ಆಗ್ತಿದೆ ಅಂದರೆ ಒಂದೊಂದು ಸರಿ ಆಗಿರೋದು ಉಂಟು. ಯಾಕಂತಂದರೆ ಒಂದೊಂದು ಡಿಸೈನ್ಸ್ಗಳೇ ಫಿನಿಶಿಂಗ್ಗಳು ಬಂದಿರಲ್ಲ, ಯಾಕಂದರೆ ಅದು ಡಿಸೈನ್ ಮಾಡುವಾಗಲೇ ಸ್ವಲ್ಪ ಏನಿದೆ ಇದು ನೋಡಿ ಸ್ಪೇಸು, ಅದು ದೂರ ಥರನೇ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿರ್ತಾರೆ. ಅದು ಟೈಮಿಂಗ್ಸ್ ಕಮ್ಮಿ ಇರುತ್ತೆ ನೋಡಿ ಒಂದೊಂದು ಡಿಸೈನ್ಸ್ಗಳದು. ಇದಂತೂ ಫುಲ್ ಹ್ಯಾಂಡ್ ವರ್ಕ್ ಥರನೇ ಬಂದಿದೆ, ನೋಡ್ಬೋದು. ಫಿನಿಶಿಂಗ್ ನೋಡ್ಬೋದು, ಫಿನಿಶಿಂಗ್ ಬರಲ್ವಾ ಅಂತಂತಂದರೆ ಸಕ್ಕದಾಗೆ ಬರುತ್ತೆ ಫಿನಿಶಿಂಗು ನೋಡಿ. ನೀವು ಹತ್ತಿರದಿಂದ ತೋರಿಸ್ತೀನಿ. ಹ್ಯಾಂಡ್ ವರ್ಕ್ ಥರನೇ ಬಂದಿದೆ. ಇದು ನಾಟ್ ವರ್ಕ್ ಥರ ಇದೆ ನೋಡಿ, ಇದು ಫ್ಲವರ್ ಫುಲ್ಲು ನಾಟ್ ವರ್ಕ್ ಥರ ಬಂದಿದೆ. ಇದಕ್ಕೆ ಸ್ಲೀವ್ಸ್ ಸ್ವಲ್ಪ ಬೇರೆ ಥರ ಮಾಡಿದ್ದೀವಿ, ಯಾಕಂತಂದರೆ ಬಾರ್ಡ್ರಿಗೆ ಏನು ಡಿಸ್ಟರ್ಬ್ ಮಾಡಿಲ್ಲ, ನೋಡ್ಬೋದು ಈ ಥರ ಮಾಡಿದ್ದೀವಿ. ಇಲ್ಲಿ ಒಂದು ಲೈನ್ ಬಂದಿದೆ, ಯಾಕಂತಂದರೆ ಸುಮ್ಮನೆ ಪ್ಲೈನ್ ಲೈನೇ ಬಿಟ್ಟು ಬಾರ್ಡ್ರನ್ನೇ ಬಿಟ್ಟು ಅಂತಂದರೆ ಪ್ಲೈನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದೊಂದು ಲೈನ್ ಬಂದಿದೆ. ಇದು ಸ್ಲೀವ್ ಈ ಥರ ಬಂದಿದೆ ನೋಡಿ.
ಕೆಳಗಡೆ ಫುಲ್ಲು ಬಾರ್ಡ್ರಿಗೆ ಏನನ್ನೂ ಮಾಡಿಲ್ಲ ನಾವು. ಬಾರ್ಡ್ರಿಂದ ಮೇಲ್ಗಡೆ ಏನು ಸ್ಪೇಸ್ ಇತ್ತು ಅದಕ್ಕೆ ಈ ವರ್ಕ್ ಮಾಡಿರೋದು. ಚೆನ್ನಾಗಿ ಬಂದಿದೆ ಇದು ವರ್ಕು. ಇದಕ್ಕೆ ನಾನು 650 ಏನೋ ಚಾರ್ಜ್ ಮಾಡಿದ್ದೀನಿ. ವರ್ಕ್ದು ರೇಟ್ ಬಂದು ನಾನು ಮಾತ್ರ ಹೇಳ್ತಿರೋದು, ಸ್ಟಿಚಿಂಗ್ ಚಾರ್ಜು ಸೆಪ್ರೇಟ್ ಇರುತ್ತೆ. ಹಂಗಂದ್ಬಿಟ್ಟು ವರ್ಕು ಸೇರಿಸಿ ಸ್ಟಿಚಿಂಗು ಸೇರಿಸಿ ಅಂತ ಕೇಳಬೇಡಿ. ವರ್ಕ್ ಬೇರೆ ಸ್ಟಿಚಿಂಗ್ ಬೇರೆ ಇದು ಹೇಳ್ತಾ ಇರೋದು. ನೆಕ್ಸ್ಟು ಇನ್ನೊಂದು ಬ್ಲೌಸು ನೋಡಿ, ಸಖತ್ತಾಗಿದೆ ಅಲ್ವಾ ಇದು. ಕಾಂಬಿನೇಷನ್ ಬಂತು ಅಂದರೆ ಯಾವ ಥರ ಒಂದು ಸಿಂಪಲ್ ವರ್ಕ್ ಹಾಕಿದ್ರಿ ಅಂದ್ರೂ ಚೆನ್ನಾಗೇ ಕಾಣಿಸುತ್ತೆ. ಕೆಲವೊಬ್ರು ಕಾಂಬಿನೇಷನ್ ಇಲ್ಲದೆ ಇರೋದಕ್ಕೆ ಎಷ್ಟೊಂದು ಗ್ರ್ಯಾಂಡ್ ಆಗಿರೋ ವರ್ಕ್ ಮಾಡಿಸಿದ್ರು ಯಾಕೋ ಕ್ಲೀನಾಗಿ ಕಾಣಿಸ್ತಾ ಇಲ್ಲ, ಚೆನ್ನಾಗಿಲ್ಲ ಅಂತಾರೆ ದುಡ್ಡು ಕೊಡೋ ಟೈಮಲ್ಲಿ. ಏನು ಮಾಡೋಕ್ಕಾಗಲ್ಲ, ನೀವು ಹೇಳಿರೋದು ಡಿಸೈನ್ ಏನಿರುತ್ತೆ ಅದನ್ನು ಹಾಕಿರ್ತೀವಿ. ಅಂದ್ರೂ ಒಬ್ಬೊಬ್ರು ಡಿಸೈನ್ ನೋಡ್ಬಿಟ್ಟು ಇಷ್ಟಪಟ್ಟಿರ್ತಾರೆ, ಬಟ್ ಕಾಂಬಿನೇಷನ್ ಇಲ್ಲ ಅಂತಂದರೆ ಡಿಸೈನ್ಸ್ಗಳು ಚೆನ್ನಾಗಿ ಕಾಣಿಸಲ್ಲ. ಕಾಂಬಿನೇಷನ್ ಇರಬೇಕು. ಯಾವುದೇ ಡಿಸೈನ್ ಹಾಕಿಸ್ಕೊತೀನಿ ಅಂತಂದ್ರೂ ಆದಷ್ಟು ಈಗ ಸ್ಯಾರಿ ತೊಗೊಳ್ಳುವಾಗ ನೀವು ಸ್ಯಾರಿ ಮಾತ್ರ ಇಷ್ಟಪಟ್ಟು ತೊಗೋತೀರಾ, ದಯವಿಟ್ಟು ಒಂದು 5 ಮಿನಿಟ್ಸ್ ಏನು ವೆಯ್ಟ್ ಮಾಡಿ ನೋಡಿ. ಯಾಕಂದರೆ ಬ್ಲೌಸ್ ಪೀಸ್ ಯಾವ ಥರ ಬಂದಿದೆ, ವರ್ಕ್ ಮಾಡಿಸ್ಕೊಳ್ಳೋದ್ರ ಮೇಲೆ ಚೆನ್ನಾಗಿ ಕಾಣಿಸುತ್ತಾ. ಇವಾಗೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಬ್ಲೌಸೇ ಮೇಯ್ನು ಅಟ್ರಾಕ್ಟಿವ್ ಆಗಿರಬೇಕು. ಸ್ವಲ್ಪ ಸೀರೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಕಲರ್ ಕಾಂಬಿನೇಷನ್ಸಲ್ಲಿ ಅಂದರೂ ತಡ್ಕೊಂಡ್ಬಿಡ್ತಾರೆ. ಬ್ಲೌಸ್ ಚೆನ್ನಾಗಿ ಕಾಣಲಿಲ್ಲ ಅಂದರೆ ಸ್ಯಾರಿ ಫುಲ್ಲು ಚೆನ್ನಾಗಿ ಕಾಣಲ್ಲ. ಎಷ್ಟೇ ಚೆನ್ನಾಗಿರೋ ಸ್ಯಾರಿ ನೀವು ಸೆಲೆಕ್ಟ್ ಮಾಡಿದ್ರು ಅದಕ್ಕೆ ಕಾಂಬಿನೇಷನ್ ಮಾಡೋಕ್ಕೆ ಕ್ಲೀನಾಗಿ ಬ್ಲೌಸ್ ಪೀಸ್ ಚೆನ್ನಾಗಿಲ್ಲ ಅಂತಂದರೆ, ಬ್ಲೌಸ್ ಚೆನ್ನಾಗಿಲ್ಲ ಅಂತಂದರೆ ಸ್ಯಾರಿ ಚೆನ್ನಾಗಿ ಕಾಣಲ್ಲ. ಆದಷ್ಟು ನೋಡಿ, ಬ್ಲೌಸ್ಗಳನ್ನ ನೋಡಿ, ನೀವು ನೋಡಿ ತೊಗೊಳ್ಳಿ ಬ್ಲೌಸ್ ಪೀಸ್ಗಳು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನೋಡ್ಬೋದು. ಇದು ಡಿಸೈನು ಓದ್ ವಿಡಿಯೋದಲ್ಲಿ ತೋರಿಸಿದೆ, ಅದಕ್ಕೆ ರೇಟ್ ಹೇಳಿರಲಿಲ್ಲ ಅನಿಸುತ್ತೆ. ಇದಕ್ಕೆ ನಾನು 600 ರುಪೀಸ್ ಚಾರ್ಜ್ ಮಾಡ್ತೀನಿ. ವರ್ಕ್ಗೆ ಫುಲ್ಲು ಅಗ್ಲಕ್ಕೆ ಬರುತ್ತೆ ಇದು ಡಿಸೈನು, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಲೈನ್ ಹಾಕಿರೋದು ಇದ್ರದ್ದು ಆದರೆ ಇದು ಬುಟ್ಟ ಇದಲ್ಲ, ಇದ್ರದ್ದಲ್ಲ ಇದು ಬುಟ್ಟ, ಬರೀ ಲೈನ್ಸ್ ಅಷ್ಟೇ ಅವೈಲೇಬಲ್ ಇರೋದು. ಬೇಕಿದ್ರೆ ನೀವು ಬೇರೆ ಬುಟ್ಟನ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನೋಡ್ಬೋದು ಯಾವ ಥರ ಇದೆ ಅಂತ. ಫಿನಿಶಿಂಗ್ ನೋಡಿ ಗೊತ್ತಾಗುತ್ತೆ, ಏನಾದರೂ ಫಿನಿಶಿಂಗ್ ಬರ್ತಾ ಇಲ್ವಾ ಅಂತ. RRR ಮಿಷಿನಲ್ಲಿ ಫಿನಿಶಿಂಗ್ ಬರಲ್ವಾ ಅನ್ನೋ ಥರ, ಏನಾದರೂ HSWದಲ್ಲಿ ಮಾತ್ರ ಅನ್ನೋ ಥರ ಏನೋ ಮಾತಾಡ್ತಿದ್ರು ಅವರು. ಇಲ್ಲ, ಇದರಲ್ಲೂ ಚೆನ್ನಾಗೇ ಬರುತ್ತೆ ಫಿನಿಶಿಂಗು. ನಿಮ್ಮದು ಮಿಷಿನ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು. ಯಾರು ನನಗೆ ಕಾಲ್ ಮಾಡಿದ್ರಿ ಅವರಿಗೆ ಹೇಳ್ತಿದ್ದೀನಿ, ಒಂದ್ಸರಿ ಚೆಕ್ ಮಾಡಿಸಿ ನಾನು ಹೇಳ್ದಷ್ಟು ಮಾಡಿ ನೋಡಿ. ಹಂಗೂ ಏನಾದರೂ ಸರಿಯಾಗಲಿಲ್ಲ ಅಂತಂದರೆ ಟೆಕ್ನಿಷಿಯನ್ನ ಕರೆಸ್ಕೊಳ್ಳಿ ನೀವು. ನೆಕ್ಸ್ಟ್ ಒಂದು ಇದು ವರ್ಕು, ಬಟ್ ಇದು ಫುಲ್ಲು ಗ್ರ್ಯಾಂಡ್ ಇದೆ. ಪೀಸೇನೆ ಸ್ವಲ್ಪ ಗ್ರ್ಯಾಂಡ್ ಆಗಿದೆ, ಬಟ್ ಇದಕ್ಕೆ ಕಲರ್ ಕಾಂಬಿನೇಷನ್ನ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನಾನು. ಸ್ಯಾರಿ ಬಂದು ಈ ಕಲರ್ ಇರೋದು. ಯಾಕೆ ಅಂತಂದರೆ ಕೊಟ್ಟಿಲ್ಲ ಅಂತಂದರೆ ಅದು ಸ್ಯಾರಿ ಕಲರ್ ಹಾಕಿದ್ರು ಇಲ್ಲಿ ಹೈಲೈಟಾಗಿ ಕಾಣ್ತಿರ್ಲಿಲ್ಲ. ಇದು ಬಾರ್ಡ್ರ್ ಬಂದು ಈ ಕಲರ್ ಇತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಬಾರ್ಡ್ರ್ ಕಲರ್ನೇ ಸ್ವಲ್ಪ ಹೈಲೈಟ್ ಮಾಡಿ ಹಾಕಿದ್ದೀನಿ. ನೋಡ್ಬೋದು ಡಿಸೈನ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ. ಫ್ರಂಟ್ ಈ ಥರ ಇದೆ. ಸ್ಲೀವ್ಸ್ ಇದು ಬಾರ್ಡರ್ ಇತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಸಿಂಪಲ್ ಆಗೇ ಇರಲಿ ಅಂತಂದ್ರು ನೋಡಿ. ಬುಟ್ಟ ಸಕ್ಕತ್ತಾಗಿದೆ ಅಲ್ವಾ. ಇದು ಪಿಕಾಕ್ ಬುಟ್ಟ ಇದೆ, 4 ಪಿಕಾಕ್ಸ್ ಬರುತ್ತೆ ನೋಡಿ. ಈ ಥರ ಇದೆ. ಸ್ವಲ್ಪ ಹಂಗೂ ಏನಾದರೂ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡಾಗಿತ್ತು ಅಂತಂದ್ರೂ ಕಾಂಬಿನೇಷನ್ ಕೊಡೋದ್ರ ಮೇಲೆ, ಕಲರ್ ಕಾಂಬಿನೇಷನ್ ಯೂಸ್ ಮಾಡೋದ್ರ ಮೇಲೂ ಬ್ಲೌಸ್ ಲುಕ್ಕಾಗಿ ಬರುತ್ತೆ. 1 ಅಥವಾ 2 ಕಲರ್ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಆಗಲ್ಲ. ಕೇಳ್ಕೊಳ್ಳಿ, ಹಾಕಿ ನಮಗೆ ಪರವಾಗಿಲ್ಲ ಹಾಕಿಸ್ಕೋತೀವಿ ಕಲರ್ ಕಾಂಬಿನೇಷನ್ ಅಂತಂತು ಅಂದರೆ ನೀವು ಕಲರ್ ಕಾಂಬಿನೇಷನ್ ಯೂಸ್ ಮಾಡಿ. ಕೆಲವೊಬ್ಬರು ರೆಸ್ಟ್ರಿಕ್ಷನ್ ಮಾಡ್ತಾರೆ, ನನಗೆ ಸ್ಯಾರಿಲಿ ಏನು ಕಲರ್ ಇದೆ ಅಷ್ಟೇ ಬೇಕು, ಎಕ್ಸ್ಟ್ರಾ ಏನು ಬೇಡ ನನಗೆ ಅಂತ ಅಂತಾರೆ. ಆ ಥರ ಏನಾದರೂ ಇತ್ತು ಅಂತಂದರೆ ನೀವು ಅವ್ರನ್ನೇ ಕೇಳಿಕೊಂಡು ಒಂದ್ಸರಿ ಕನ್ಫರ್ಮೇಷನ್ ಮಾಡಿಕೊಂಡು ವರ್ಕ್ ಹಾಕೋದು ಬೆಟರ್ ಅಂತ ಅಂತೀನಿ. ಯಾಕಂತಂದರೆ ಹಾಕಾದ್ಮೇಲೆ ನನಗೆ ಆ ಥರ ಬೇಕಿರಲಿಲ್ಲ, ಈ ಥರ ಬೇಕಾಗಿತ್ತು, ಹಂಗಾಗಿದೆ ಹಿಂಗಾಗಿದೆ ಅಂತ ಅನ್ನೋದು ಕಂಪ್ಲೇಂಟ್ಸ್ಗಳು ಬಂತು ಅಂತಂದರೆ ಸುಮ್ಮನೆ ಬೇಜಾರು. ಯಾಕಂದರೆ ಅದು ಬಿಚ್ಚಂತೂ ರೆಡಿ ಮಾಡೋಕ್ಕಾಗಲ್ಲ, ಸುಮ್ಮನೆ ಕಸ್ಟಮರ್ಸು ಬೇಜಾರು ಮಾಡ್ಕೊತಾರೆ. ನೆಕ್ಸ್ಟ್ ಒಂದು ಬಂದು ಈ ಡಿಸೈನು ನೋಡಿ. ಇದಂತೂ ಒಂದು 2-3 ಶೇಪ್ಸಲ್ಲೇ ಇದೆ ಅವೈಲಬಲು. 3-4 ಶೇಪ್ಸ್ ಇದೆ ಅಂತ ಅನಿಸುತ್ತೆ. ಇದು ಸಿಂಗಲ್ ಫ್ಲವರಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ ನಾನು ಒಂದು ವಿಡಿಯೋದಲ್ಲಿ, ಯಾವುದೋ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಥರ ಒಂದು ಓವೆಲ್ ಶೇಪಲ್ಲಿ ಒಂದು ಬರುತ್ತೆ, ರೌಂಡ್ ನೆಕ್ ಒಂದು ಬರುತ್ತೆ, ಮತ್ತು ಇದೊಂದು ಈ ಥರ ಒಂದು ಶೇಪಲ್ಲಿ ಒಂದು ಬರುತ್ತೆ. ಅದರಲ್ಲೇ ಸ್ವಲ್ಪ ರೌಂಡು ಬರುತ್ತೆ, ಮತ್ತು ಟೆಂಪಲ್ ಡಿಸೈನ್ ಶೇಪಲ್ಲಿ ಒಂದು ಡಿಸೈನ್ ಬರುತ್ತೆ. ಅಷ್ಟು ಶೇಪ್ಸ್ ಇದೆ ಇದರಲ್ಲಿ.
ಬಟ್ ಇದು ಒಂದೇ ನಂಬರ್ ಡಿಸೈನ್ಸ್ ಅಲ್ಲ, ಬೇರೆ ಬೇರೆ ನಂಬರಲ್ಲಿರೋ ಡಿಸೈನ್ಸು. ಬಟ್ ಅಷ್ಟು ಶೇಪ್ಸ್ ಏನಾದರೂ ನಿಮಗೆ ಇದೇ ಡಿಸೈನಲ್ಲಿ ಶೇಪ್ಸ್ ಬೇರೆ ಚೇಂಜ್ ಇರೋದು ಬೇಕು ಅಂತಂದ್ರೂ ಕೂಡ ಸಿಗುತ್ತೆ ನಮ್ಮಲ್ಲಿ. ಯಾರಾದರೂ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂತಂದ್ರೂ ಕೂಡ ಪರ್ಚೇಸ್ ಮಾಡ್ಬೋದು. ನೀವು ನೋಡ್ಬೋದು ಇದು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಪಿಂಕ್ ಅಲ್ವಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಪಿಂಕೆ ಜಾಸ್ತಿ ಕೊಟ್ಟಿದ್ದೀನಿ, ಯಾಕಂತಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇಲ್ಲೇನು ಅಷ್ಟೊಂದು ಕಲರ್ ಕಾಂಬಿನೇಷನ್ ಕೊಡೋಕ್ಕೆ ಇದಿಲ್ಲ, ಸ್ಪೇಸಸ್ ಇಲ್ಲ. ಅದರಲ್ಲೂ ಓಕೆ ಸ್ವಲ್ಪ ಗೋಲ್ಡ್ ಕಮ್ಮಿನೇ ಯೂಸ್ ಮಾಡೋಣ, ಸ್ಯಾರಿ ಕಲರೇ ಕೊಡೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟಿರೋದು. ಇದು ಬಂದು ರೌಂಡ್ ನೆಕ್ ಬರುತ್ತೆ ಫ್ರಂಟು. ಇವಾಗಂತೂ ಸ್ವಲ್ಪ ಏನು ಟ್ರೆಂಡ್ ಅಂತಂದರೆ ಈ ಶೇಪ್ ಜೊತೆಗೆ ಈ ಸೈಡು ಬರುತ್ತೆ ಶೇಪು, ಆ ಥರದ್ದು ಶೇಪ್ ಇದೆ ಇದರಲ್ಲಿ. ಸ್ಲೀವ್ಸ್ ಬಂದು ಇದ್ರದ್ದೇ ಹಾಕಿರೋದು, ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ. ಈ ತರ ಲೈನ್ ಬಂದು ಫ್ಲವರ್ಸ್ ಬಂದಿದೆ. ಇದು ಈ ತರ ಹತ್ತತ್ರನೇ ಬಂತು ಬುಟ್ಟ ಅಂತಂದ್ರೆ ನೀವು ಸ್ಟಿಚ್ ಮಾಡುವಾಗ ಫುಲ್ ಬುಟ್ಟ ಬರುತ್ತೆ. ಒಂದೊಂದು ಬುಟ್ಟಗಳು ಒಂದು ಅಲ್ಲಿತ್ತು ಅಂತಂದ್ರೆ ಒಂದು ಸ್ಪೇಸಲ್ಲಿ ಸ್ವಲ್ಪ ಬುಟ್ಟಗಳು ಹತ್ತತ್ರ ಇರೋದಿಲ್ಲ. ಆ ಥರದ್ದು ಮಾಡಿದಾಗ ಒಂದು 4-5 ಬುಟ್ಟ ನಾವು ಕಟಿಂಗ್ ಮಾಡುವಾಗಲೇ ಹೊರಟೋಗ್ಬಿಟ್ಟಿರುತ್ತೆ. ನೋಡಿಕೊಂಡು ಬುಟ್ಟ ಸೆಲೆಕ್ಟ್ ಮಾಡಿ ಹಾಕಿ, ಯಾಕಂತಂದರೆ ಡಿಸೈನ್ ಮಾಡಿಸ್ಕೊತಿರೋದೇ ಉಂಟು. ಸುಮ್ಮನೆ ವೇಸ್ಟ್ ಮಾಡಿ ಕಟ್ ಆಗೋದ್ಕಿಂತ ಅದು ಫುಲ್ ಬರೋ ಥರ ಸ್ವಲ್ಪ ಹತ್ರನೇ ಬರೋ ಥರದ್ದು ಯಾವುದಾದ್ರೂ ಬುಟ್ಟ ಇತ್ತು ಅಂದರೆ ಸೆಲೆಕ್ಟ್ ಮಾಡಿ. ಇದೊಂದು ಬ್ಲೌಸು, ಪ್ಯಾಟ್ರನ್ ಬ್ಲೌಸ್ ಇದು. ಇವಾಗ ಸ್ವಲ್ಪ ಮಧುಬಲ ಬಿಟ್ಟರು ಅಂದರೆ ಈ ಥರ ಪ್ಯಾಟ್ರನ್, ಈಗ ಕರ್ವ್ ಶೇಪಲ್ಲಿ ಪೈಪಿಂಗ್ ಕೊಡಿ, ನಮಗೆ ಕರ್ವ್ ಶೇಪಲ್ಲಿ ಪೈಪಿಂಗ್ ಕೊಡಿ ಅನ್ನೋ ಥರ ಈ ಥರ ವರ್ಕ್ ಮಾಡಿಸ್ತಾವ್ರೆ. ಇದು ಮಾಡಿಸ್ತಿದ್ರು, ಈ ಥರ ಈಗ ಪೈಪಿಂಗಲ್ಲಿ ಮಾಡಿಸ್ತಾ ಇದ್ದಾರೆ. ನೋಡ್ಬೋದು ಇದು ಪ್ರಿನ್ಸಸ್ ಕಟ್ ಮಾಡಿರೋದು. ಪ್ರಿನ್ಸಸ್ ಕಟ್ ಮಾಡಿ ಇದು ಕರ್ವಲ್ಲಿ ಇದು ಪೈಪಿಂಗ್ ಹೋಗಿದೆ ಕಟಿಂಗ್ ಮಾಡಿ. ಬ್ಯಾಕ್ ನೆಕ್ ಏನಿಲ್ಲ, ರೌಂಡ್ ನೆಕ್ಕೇನೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತು. ಸ್ವಲ್ಪ ಯು ಶೇಪ್ ತೆಗ್ದಿದ್ದೀವಿ. ಹುಕ್ಕಿಗೆ ಕೊಡ್ಬೇಕು ಇದನ್ನ. ಇವಾಗ ಬಂದು ನಿಂತಿದ್ದಾರೆ ಇಲ್ಲೇನೆ. ತೊಳಿಯಕ ಇನ್ನೊಂದೆರಡು ಇದೆ ವರ್ಕ್ ತೋರಿಸ್ತೀನಿ. ಇದೊಂದು ವರ್ಕು ನೋಡಿ ಯಾವ ಥರ ಬಂದಿದೆ ಅಂತ. ನನಗೆ ಇಷ್ಟ ಆಯ್ತಿದ್ದು. ಇದು 2 ಶೇಪಲ್ಲಿ ಅವೈಲಬಲ್ ಇದೆ. ರೌಂಡ್ ನೆಕ್ಕು ಇದೆ ಮತ್ತು ಈ ಥರ ಓವೆಲ್ ಶೇಪಲ್ಲೂ ಇದೆ. ಈ ಥರ ಇದೆ. ಕಾಂಬಿನೇಷನ್ ಇತ್ತು ಅಂತಂದರೆ ಯಾವುದೇ ಡಿಸೈನ್ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಡಿಸೈನ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ನಾನು ತೋರಿಸಿದ್ದೀನಿ, ಎಷ್ಟೊಂದು ಬ್ಲೌಸ್ ತೋರಿಸಿದ್ದೀನಿ ಇವತ್ತು. ನೋಡಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನನಗೆ. ನಿಮ್ಗೆ ಯಾವುದು ಬ್ಲೌಸ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು. ನನ್ನ ಫೇವ್ರೇಟ್ ಅಂತೂ ಡಾರ್ಕ್ ಬ್ಲೂ ತೋರಿಸ್ತೆ ನೋಡಿ, ಗ್ರ್ಯಾಂಡ್ ವರ್ಕು. ಅದು ನಂಗೆ ಸಖತ್ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನಗೊಂದು ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಯಿತು ಅದು ವರ್ಕು ಅಂತ ಅಂದ್ಬಿಟ್ಟು. ನೋಡಿ ಲೈನ್ ಈ ಥರ ಲೈನ್ ಬಂದು ಫುಲ್ಲು ಬುಟ್ಟ ಬಂದಿದೆ. ಈ ಥರ ಫ್ಲವರ್ ಬುಟ್ಟ. ಇದೊಂದು ವರ್ಕು. ನೆಕ್ಸ್ಟು ಇದೊಂದು ವರ್ಕ್ ಇದೆ. ಇದಂತೂ ನಮ್ಮ ಅಂಗಡಿಲಿ ಆಲ್ ಟೈಮ್ ಡಿಸೈನ್ ಅಂತಲೇ ಹೇಳ್ಬೋದು. ರನ್ ಆಗ್ತಾನೇ ಇರುತ್ತೆ ಇದು ವರ್ಕು. ನೋಡಿ ಈ ಥರ ಬಂದಿದೆ. ಈ ಥರ ಫ್ಲವರ್ ಬಂದು ಈ ಥರ ಬಂದಿರೋದು. ಇದು ರೌಂಡ್ ನೆಕ್ಕು ಚೆನ್ನಾಗಿದೆ. ಇದು ಬೇಕೆಂದರೆ ಇದನ್ನು ಪ್ಲೇನ್ ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಪ್ಲೇನ್ ಒಂದೇ ಕಲರಲ್ಲಿ ಹಾಕ್ಸ್ಕೊತೀನಿ ಅಂದ್ರೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಕಾಂಬಿನೇಷನ್ ಕೊಡಿಸ್ತೀನಿ ಅಂತಂದ್ರೂ ಚೆನ್ನಾಗೇ ಕಾಣಿಸುತ್ತೆ ಇದು ಡಿಸೈನು. ನೋಡ್ಬೋದು ಇದು ಫ್ರಂಟು. ಬುಟ್ಟ ಇದ್ರದ್ದೇ ಬುಟ್ಟನೂ ಕೂಡ ಇದೆ. ಬೇಡ ಅಂತಂದರೆ ಸ್ವಲ್ಪ ಚೇಂಜ್ ಮಾಡ್ಬೋದು ಬುಟ್ಟನ. ಅದೇ ತುಂಬ ದಿನ ಆಗಿತ್ತು ಈ ಬುಟ್ಟ ಹಾಕಿ ಅಂತ ಅಂದ್ಬಿಟ್ಟು ಹಾಕಿದ್ದೀವಿ. ನೋಡ್ಬೋದು ಪಿಕಾಕ್ ಬುಟ್ಟ. ಏನಂತಂದರೆ ಸ್ಯಾರಿಲಿ ಅಥವಾ ಲೈನು ಅಥವಾ ಯಾವುದಾದ್ರೂ ಒಂದು ಸ್ವಲ್ಪ ಡಾಟ್ಸಲ್ಲಿ ಜರಿ ಜಾಸ್ತಿ ಇತ್ತು ಅಂತಂದರೆ ಸ್ವಲ್ಪ ಅವಾಯ್ಡ್ ಮಾಡಿ ಜರಿ ಜಾಸ್ತಿ ಹಾಕೋದನ್ನೇ. ಯಾಕಂತಂದರೆ ಜರಿ ಮೇಲೆ ಜರಿ ಅಷ್ಟೊಂದು ಹೈಲೈಟಾಗಿ ಕಾಣಲ್ಲ. ಕಲರ್ ಸ್ವಲ್ಪ ಜಾಸ್ತಿ ಕೊಡ್ತು ಅಂತಂದರೆ ಈ ಥರ ಹೈಲೈಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಯೂಸ್ ಮಾಡಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಜರಿನ. ನೋಡಿ ನಾನು ಯೂಸ್ ಮಾಡಿದ್ದೀನಿ ಜರಿನ, ಬಟ್ ಜಾಸ್ತಿ ಯೂಸ್ ಮಾಡಿದ್ದೀನಿ ಅಂತ ಅನ್ಸೋದೇ ಇಲ್ಲ. ವರ್ಕ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಒಂದಷ್ಟು ಪ್ಲೇನ್ ಬ್ಲೌಸಸ್ಗಳಿತ್ತು ಅವ್ರದ್ದೇನೆ. ಏನಿಲ್ಲ ಜಾಸ್ತಿ ಏನು ವರ್ಕ್ ಏನು ಬೇಡ, ಪೈಪಿಂಗ್ ಮಾಡಿಬಿಟ್ಟು ನನಗೆ ಸ್ಟಿಚ್ ಮಾಡಿ ಅಂತಂದು ಅಷ್ಟೇ. ಅವ್ರದ್ದು ತಾಯಿಯವ್ರದ್ದೇನು. ಇದೊಂದು ಬ್ಲೌಸ್ ಇದೆ. ಇದೊಂದು ಅವರು ವರ್ಕ್ ಏನು ಬೇಡ ಅಂತಂದರು. ಇದು ಅವ್ರ ಅಮ್ಮಂದು ಬ್ಲೌಸು. ಈ ಥರ ಮಾಡಿದ್ದೀವಿ.
ಬರೀ ಗೋಲ್ಡಲ್ಲಿ ಪೈಪಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡಿರೋದಷ್ಟೇ ಬ್ಲೌಸ್ಗಳು. ಇದು ನೋಡ್ಬೋದು, ಸ್ವಲ್ಪ ನನಗೆ ಸ್ಯಾರಿ ಇಷ್ಟ ಆಯಿತು. ಇದು ಸ್ಯಾರಿ ಸ್ವಲ್ಪ ಹೈಲೈಟ್ ಮಾಡೋಣ ಅಂತ ಅಂದ್ಬಿಟ್ಟು ಗೋಲ್ಡಲ್ಲೇ ಕೊಡಿ ಸಾಕು ಪೈಪಿಂಗು ಅಂತ ಹೇಳಿದ್ರು. ಬಟ್ ಒಂದು ಸ್ವಲ್ಪ ಸ್ಯಾರಿ ಪೀಸ್ ಕಟ್ ಮಾಡಿ ಥ್ರೆಡ್ ಪೈಪಿಂಗ್ ಕೊಟ್ಟಿರೋದು. ಇದಕ್ಕೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ, ಇದು ರಿಯಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ ಕೇಸ್ ಯಾರಿಗಾದ್ರೂ ವರ್ಕು ಕೂಡ ಇಷ್ಟ ಇಲ್ಲ ನನಗೆ, ಅಥವಾ ನನಗೆ ಬರೀ ಏನು ಬೇಡ, ನಂಗೆ ಸಿಂಪಲ್ ಆಗಿರಲಿ, ರೌಂಡ್ ನೆಕ್ ಅಷ್ಟೇ ಇರಲಿ ಅಂತಂದರೆ, ಸ್ಯಾರಿ ಕಲರ್ ಸ್ವಲ್ಪ ಕಾಂಟ್ರಾಸ್ಟ್ ಇತ್ತು ಅಂತಂದರೆ ಪೈಪಿಂಗ್ ಮಾಡಿಸ್ಕೊಳ್ಳಿ. ಈ ಥರ ಥ್ರೆಡ್ ಪೈಪಿಂಗು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಥ್ರೆಡ್ ಪೈಪಿಂಗ್ ಮಾಡಿ ಸ್ಟಿಚ್ ಮಾಡಿರೋದು ಇದು ಬ್ಲೌಸು. ನೆಕ್ಸ್ಟ್ ಒಂದು ಇದು ತೋರಿಸ್ತೀನಿ. ಅವರು ನೀವೇ ಮಾಡಿ, ಯಾವುದಾದ್ರೂ ಸೂಟ್ ಆಗೋ ಥರದ್ದು ಡಿಸೈನ್ಸ್ ಏನಾದರೂ ಮಾಡ್ತೀರಾ ಅಂದರೆ ಮಾಡಿ ಅಂತ ಅಂದರು. ಅದಕ್ಕೆ ಮಾಡಿರೋದು. ಏಕೆಂದರೆ ಈ ಥರ ಪೀಸ್ಗಳಲ್ಲಿ ಸ್ವಲ್ಪ ಫ್ಯಾನ್ಸಿ ಸ್ಯಾರಿಗಳಲ್ಲಿ ಅಷ್ಟೊಂದು ಪೀಸ್ಗಳು ಬರೋಲ್ಲ. ಪೀಸ್ಗಳಂತೂ ಮಾಡೋದು ಪೀಸ್ಗಳವ್ರು ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನೊಂದು ಇದು ಏನಂತಂದರೆ ಕೊಡ್ತೀರಾ ಪೀಸು, ಇನ್ನೊಂದು 10 ಸೆಂಟಿಮೀಟ್ರ್ ಆದರೂ ಜಾಸ್ತಿನಾದರೂ ಕೊಡಿ. ಯಾಕಂತಂದರೆ ಡಿಸೈನ್ಸು ಮಾಡೋಕ್ಕೆ ಪೀಸ್ಗಳೇ ಸಾಲಲ್ಲ ಇಲ್ಲಿ ನಮಗೆ. ಏನು ಮಾಡೋದು ಅನ್ನೋ ಥರ ಆಗ್ಬಿಡುತ್ತೆ. ಯಾಕಂತಂದರೆ ಡಿಸೈನ್ನೇ ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿ ಅವ್ರು ಬರ್ತಾರೆ. ನಾವು ಎಷ್ಟೇ ಹೇಳಿದ್ರು ಇಲ್ಲ ಸ್ಟಿಚ್ ಮಾಡ್ಬೋದು, ಮಾಡಿ, ಏನಿಲ್ಲ ಮಾಡಿ ಅಂತ ಅಂತಾರೆ. ಇದು ಈ ಥರ ರೌಂಡ್ ಶೇಪಲ್ಲಿ ಈ ಥರ ಇಂದ ಬ್ಯಾಕು ಈ ಥರ ಡೋರಿ ಕೊಟ್ಟಿದ್ದೀವಿ. ಸ್ಲೀವ್ಸು ಮಾಮೂಲಿ ಕಟ್ ವರ್ಕ್ ಥರ ಶೇಪ್ ಬಂದಿತ್ತು, ಸೊ ಅದನ್ನೇ ಸ್ಟಿಚ್ ಮಾಡಿದ್ದೀವಿ. ಸ್ವಲ್ಪ ಲೆಂತ್ ಇತ್ತು, ಒಂದು ಸ್ವಲ್ಪ ಗ್ಯಾಪ್ ಬಂದಿದೆ ಡಿಸೈನು ನೋಡ್ಬೋದು. ಈ ಥರ ಸ್ಲೀವ್ಸು, ಅದಕ್ಕೆ ಪೈಪಿಂಗ್ ಕೊಟ್ಟಿದ್ದೀವಿ ಅಷ್ಟೇ ನೋಡ್ಬೋದು. ವೈಟ್ ಬ್ಲೌಸ್ಗಳದ್ದು ಯಾವಾಗ ಮುಗೀತೋ ನಿಜವಾಗ್ಲೂ ಗೊತ್ತಿಲ್ಲ. ವೈಟ್ ಬ್ಲೌಸ್ಗಳು ಬರ್ತಾನೇ ಇರುತ್ತೆ. ಇದು ಬ್ಲೌಸು ಈ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಕ್ರೇಪ್ ಸಿಲ್ಕ್ ಬರುತ್ತಲ್ಲ, ಅದಕ್ಕೆ ಆದಷ್ಟು 90-95% ಅಷ್ಟು ಜನ ಇದನ್ನೇ ಸ್ಟಿಚ್ ಮಾಡಿಸ್ತಾರೆ. ದಯವಿಟ್ಟು ಒಂದು ಏನಂತಂದರೆ ಸ್ಟಿಚ್ ಮಾಡಿಸ್ತೀರಿ ಬ್ಲೌಸ್ ಪೀಸಿಂದಲೇ ಮಾಡಿಸಿ. ಯಾಕಂತಂದರೆ ಬ್ಲೂ ಅಥವಾ ಈ ರೆಡ್ ಕಲರಲ್ಲಿ ಕಾಂಬಿನೇಷನಲ್ಲಿ ಬರೋ ಸ್ಯಾರೀಸ್ಗೆಲ್ಲ ಈ ಪೀಸ್ ತಂದು ಸ್ಟಿಚ್ ಮಾಡಿಸ್ತೀರಾ, ಎಲ್ಲದಕ್ಕೂ ಆಗುತ್ತೆ ಅಂತ ಮಾಡಿಸ್ಕೊಳ್ಳಿ, ಬೇಡ ಅಂತನಲ್ಲ. ಬಟ್ ಅದರಲ್ಲೇ ಸ್ಟಿಚ್ ಮಾಡಿಸ್ತು ಅಂತಂದರೆ ಅದೊಂದು ಸ್ವಲ್ಪ ಅಫಿಷಿಯಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಆದಷ್ಟು ಕಮ್ಮಿ ಮಾಡಿ ವೈಟ್ ಪೀಸ್ನ ಸ್ಟಿಚ್ ಮಾಡಿಸೋದು ಅಂತ ಹೇಳ್ತೀನಿ. ಯಾಕಂದರೆ ಸ್ಟಿಚ್ ಮಾಡಿ ಬೇಜಾರಾಗಿದೆ ಈ ಪೀಸ್ಗಳನ್ನ. ಅದರಲ್ಲೇ ಮಾಡಿಸ್ತು ಅಂದರೆ ಚೆನ್ನಾಗಿ ಬರುತ್ತೆ. ನಾನೊಂದು ಹೇಳಿದ್ದೀನಿ ಅವರಿಗೆ, ಮಾಡಿಸಿ ಪರವಾಗಿಲ್ಲ ಅದರಲ್ಲೇ ಮಾಡಿ ಆಗಿದ್ರೆ ನೋಡ್ತೀನಿ ಅಂತಂದರೆ ಅದು ತೋರಿಸ್ತೀನಿ. ಅದು ಯಾವ ಥರ ಕಾಣಿಸುತ್ತೆ, ವೈಟ್ ಪೀಸ್ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಈಗ ಆಲ್ರೆಡಿ ಒಬ್ಬರು ಮಾಡ್ತು ಅಂದರೆ ಎಲ್ಲರೂ ನಾವು ಅದೇ ಮಾಡಬೇಕು ಅಂತ ನನಗೆ, ಯಾರೋ ಒಬ್ಬರು ವೈಟ್ ಪೀಸ್ ಹಾಕ್ಕೊಂಡು ಸ್ಟಿಚ್ ಮಾಡಿದ್ದು ಹಾಕಿದ್ರು ಅಂದರೆ ನಾವು ವೈಟೇ ಹಾಕಬೇಕು ಅಂತ ಅಂದ್ಕೊಂಡು ಅಂತ ಯೂನಿಫಾರ್ಮ್ ಕಲರ್ ಥರ ಮಾಡಾಕ್ಬಿಟ್ಟಿದ್ದಾರೆ. ಬ್ಲೂ ಸ್ಯಾರಿಗೆ ವೈಟ್ ಬ್ಲೌಸು, ಬ್ಲೂ ಸ್ಯಾರಿಗೆ ವೈಟ್ ಬ್ಲೌಸು ಅಂತ ಅಂದ್ಕೊಂಡು ವೈಟ್ ಬ್ಲೌಸ್ ಮಾಡಿಬಿಟ್ಟಿದ್ದಾರೆ. ಆದಷ್ಟು ಬ್ಲೂ ಸ್ಯಾರಿಗೆ ಬ್ಲೂ ಕಲರ್ ಬ್ಲೌಸಲ್ಲೇ ನೀವು ಏನೂ ಮಾಡಿಸ್ಕೊಳ್ಳಲ್ಲ ಅಂತಂದ್ರೂ ಒಂದು ಸ್ವಲ್ಪ ಹೈ ಪಫ್ ಕೊಡಿಸ್ಕೊಂಡು ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿಸ್ಕೊಂತಂದರೆ ಸಕ್ಕತ್ತಾಗಿ ಬರುತ್ತೆ. ಅದು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಥವಾ ಡಿಸೈನ್ ಮಾಡಿದ್ರೆ ಆ ಥರದ್ದು ಅಂತ. ಇದು ಒಂದು ಬ್ಲೌಸು ಆಲ್ಮೋಸ್ಟ್ ಥ್ರೆಡ್ ಪೈಪಿಂಗೇ ಕೊಡ್ತೀವಿ. ಯಾಕಂತಂದರೆ ಚೆನ್ನಾಗಿ ಕಾಣಿಸುತ್ತೆ, ಫಿನಿಶಿಂಗಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಥ್ರೆಡ್ ಪೈಪಿಂಗೇ ಮಾಡೋದು ಜಾಸ್ತಿ. ಇದು ಒಂದು ಪೈಪಿಂಗ್ ಥ್ರೆಡ್ ಪೈಪಿಂಗ್ ಕೊಡ್ಸಿರೋದು. ಇದು ಅವರೆಲ್ಲ ಸಿಂಪಲ್ ಸ್ಯಾರೀಸ್ಗಳು ತೊಗೊಬಿಟ್ಟಿದ್ದಾರೆ, ಜೊತೆಗೆ ಬ್ಲೌಸ್ಗಳು ಗೃಹಪ್ರವೇಶದ ಬಟ್ಟೆಗಳ ಜೊತೆಗೆ ತೊಗೊಂಡಿದ್ದಾರೆ. ಎಲ್ಲರನ್ನೂ ಒಟ್ಟಿಗೆ ಸ್ಟಿಚ್ ಮಾಡಿಕೊಡಿ ಅಂತಂದರು. ಅಷ್ಟು ಸ್ಟಿಚ್ ಮಾಡಾಗಿದೆ. ಇವಾಗ ಬರ್ತಾರೆ ತೊಗೊಂಡು ಹೋಗೋಕ್ಕೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ. ಯಾವುದಾದ್ರೂ ಬ್ಲೌಸ್ಗಳು ರೇಟ್ ಏನಾದರೂ ಮಿಸ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳ್ತೀನಿ ಯಾವ ಬ್ಲೌಸ್ಗೆ ಎಷ್ಟು ರೇಟು ಅಂತ ಅಂದ್ಬಿಟ್ಟು. ನೀವು ಕೂಡ ಮಾಡಿಸ್ಕೋಬೇಕು ಈ ಥರ ಅಂತಂದರೆ ಒಂದು ಐಡಿಯಾ ಸಿಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂತಂದರೆ ಈಗ ಏನಾದರೂ ಒಂದು ಮಿಷಿನ್ ಪ್ರಾಬ್ಲಮ್ ಆಗಿದೆ, ಅದನ್ನು ತೋರಿಸ್ಬೇಕು ಅಂತಂದರೆ ಮಿಷಿನ ಸ್ಟಾಪ್ ಮಾಡೇ ವಿಡಿಯೋ ಮಾಡಬೇಕು. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ವಿಡಿಯೋ ಮಷಿನ್ ಆಫ್ ಮಾಡಿಬಿಟ್ಟು ವಿಡಿಯೋ ಮಾಡಿ, ನನಗೇನು ಸೌಂಡ್ ಕೇಳಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಆದಷ್ಟು ವಿಡಿಯೋನ ನೋಡುವಾಗ ಏನಂತಂದರೆ ನಾವು ವಿಡಿಯೋ ಮಾಡ್ಕೋಬೇಕು ಅಂತಂದರೆ ನಮಗೆ ಫ್ರೀ ಟೈಮ್ ಇರುವಾಗ ಮಾಡ್ತೀವಿ. ಬಟ್ ಮಿಷಿನ್ಗೆ ಫ್ರೀ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಮಿಷಿನ್ ಸ್ಟಾಪ್ ಮಾಡ್ತು ಅಂತಂದರೆ ವರ್ಕ್ಗಳೆಲ್ಲ ನಮಗೆ ಸ್ಟಾಪ್ ಆಗಿಬಿಡುತ್ತೆ. ಆ ಥರ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಒಂದು 2-3 ದಿನ ಡಿಲೇ ಮಾಡಿದೆ. ಅದನ್ನು ಪ್ರಾಬ್ಲಮ್ಗಳೇನೇನು ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ಮಾಡಬೇಕು ಅಂತ ಅಂದಿದ್ನಲ್ಲ ವೀಡಿಯೋನ, ಅದನ್ನು ಡಿಲೇ ಮಾಡಿದೆ. ಯಾಕಂತಂದರೆ ಸ್ವಲ್ಪ ಈಗ ಗುರುಪ್ರವೇಶದ ಬಟ್ಟೆಗಳು ಮತ್ತು ಮದುವೆದೊಂದು ಬಟ್ಟೆ ಇತ್ತು, ಅದೆಲ್ಲ ಕ್ಲಿಯರ್ ಮಾಡಿಬಿಡೋಣ. ಕ್ಲಿಯರ್ ಮಾಡಾದ್ಮೇಲೆ ಸ್ವಲ್ಪ ಫ್ರೀ ಆಗುತ್ತೆ ಮಿಷಿನ್. ಒಂದು 2 ಅವರ್ಸ್ ಅಥವಾ 1 ಅವರ್ ಒಂದು ವೀಡಿಯೋ ಮಾಡ್ಕೋಬೇಕು ಅಂತಂದರೆ ಬೇಕು ನಮ್ಗೆ ಅಷ್ಟು ಟೈಮ್ ಆದ್ರೂ.
ಅದ್ರ ಅಷ್ಟು ಟೈಮಿಂಗ್ಸನ್ನ ನಾವು ಹೋಲ್ಡ್ ಮಾಡಿಟ್ರು ಅಂತಂದ್ರೂ ಏನು ಪ್ರಾಬ್ಲಮ್ ಆಗಬಾರ್ದು, ವರ್ಕ್ಗೆ ಆಗ್ಬೋದು, ವಿಡಿಯೋ ಮಾಡೋಕೆ ಆಗ್ಬೋದು ಅಂತ ಅಂದ್ಬಿಟ್ಟು ಹೋಲ್ಡ್ ಮಾಡಿದ್ದೆ. ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಯಾವ್ಯಾವೆಲ್ಲ ಪ್ರಾಬ್ಲಮ್ಗೆ ಏನೇನೆಲ್ಲ ನೀವು ಸೊಲ್ಯೂಷನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಆದಷ್ಟು ಒಂದೆರಡು ಪ್ರಾಬ್ಲಮ್ಸಿಗೆ ಇಲ್ಲೇ ಉತ್ತರ ಕೊಟ್ಟಿದ್ದೀನಿ ನಾನು. ರಿಂಕಲ್ಸ್ ಬರೋ ಥರ ಆದರೆ ಅಥವಾ ಲೂಸ್ ಸ್ಟಿಚ್ ಬತ್ತು ಅಂತಂದರೆ ಏನು ಮಾಡಬೇಕು ಅಂತ. ಕೆಲವೊಂದು ಈಗ ಜರಿ ಥ್ರೆಡ್ಸ್ ಆಗಿರ್ಬೋದು ಅಥವಾ ಸಿಲ್ಕ್ ಥ್ರೆಡ್ಸ್ ಆಗಿರ್ಬೋದು ಸುತ್ಕೊಳ್ತಾನೆ ಇರುತ್ತೆ, ಕಟ್ ಆಗ್ತಾನೆ ಇರುತ್ತೆ, ಏನು ಮಾಡೋದು. ಬರೀ ಈಗ ಎಲ್ಲರೂ ಹೇಳ್ತಾರೆ ಯಾಕಂತಂದರೆ ಕಂಪ್ಯೂಟರ್ ಥ್ರೆಡ್ಸೇ ಯೂಸ್ ಮಾಡಬೇಕು, ಇದೆಲ್ಲ ಯೂಸ್ ಮಾಡಿದ್ರೆ ಕಟ್ ಆಗುತ್ತೆ, ದಾರಗಳು ಚೆನ್ನಾಗಿ ಬರಲ್ಲ, ಫಿನಿಶಿಂಗ್ ಬರಲ್ಲ ಅಂತಂತಾರೆ. ನಾನು ಇವಾಗ ಏನು ತೋರಿಸ್ತೇನೆ ನೋಡಿ ಅದಷ್ಟು ಆಲ್ಮೋಸ್ಟ್ ಅಲ್ಲಿ ಒಂದು 90% ನಾನು ರಾಜ್ ಎಂಬ್ರಾಯ್ಡ್ರಿ ಥ್ರೆಡ್ಸನ್ನೇ ಯೂಸ್ ಮಾಡಿರೋದು. ನಾನೇನು ಅಷ್ಟೊಂದೇನು ಕಂಪ್ಯೂಟರ್ ಥ್ರೆಡ್ಸ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂತಂದರೆ ಕಲರ್ ಕಾಂಬಿನೇಷನ್ ನನಗೆ ಸಿಗೋದೇ ಇಲ್ಲ. ಬೇಕು ಅಂತಂದರೆ ತರಿಸ್ಬೇಕು ಅಂತಂದರೆ ಅವರು ಚಾರ್ಟ್ ಕೂಡ ಕೊಡಲ್ಲ ನಮಗೆ. ಇದು ಮಾಡಬೇಕು ಅಂತಂದರೆ ಫೋಟೋ ಕಳಿಸ್ಕೊಡ್ತೀವಿ, ನಿಮ್ಗೆ ಯಾವ ಕಲರ್ ಬೇಕು ಅನಿಸುತ್ತೆ ಆ ಕಲರ್ನ ಸೆಲೆಕ್ಟ್ ಮಾಡಿ ಕಳಿಸಿ ನಾವು ಕೊರಿಯರ್ ಮಾಡ್ತೀವಿ ಅಂತಂತಾರೆ. ದಾರನ ಹಿಂಗೆ ಇಷ್ಟು ಹತ್ರದಲ್ಲಿ ಇಟ್ಕೊಂಡು ನೋಡಿದ್ರು ಕಲರ್ ಕಾಂಬಿನೇಷನ್ ಒಂದೊಂದು ಸರಿ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಅಂಥದ್ರಲ್ಲಿ ಫೋನಲ್ಲಿ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ಕಲರ್ ಕಾಂಬಿನೇಷನ್ ಕರೆಕ್ಟಾಗಿ ಬರೋದೇ ಇಲ್ಲ ನಮಗೆ. ನಾವು ಅಂದ್ಕೊಂಡಿರೋದೇ ಯಾವುದೋ ಕಲರ್ ಆಗಿರುತ್ತೆ, ಅವ್ರು ಕಳ್ಸೋದೇ ಇನ್ನೊಂದು ಯಾವುದೋ ಕಲರ್ ಆಗಿರುತ್ತೆ. ಯಾಕಂತಂದರೆ ಫೋಟೋದಲ್ಲಿ ಹಂಗೆ ಕಾಣಿಸೋದು. ಕೆಲವೊಬ್ರು ಈಗ ವರ್ಕ್ಗೆ ಫೋಟೋದಲ್ಲಿ ಕಳಿಸ್ಬಿಟ್ರೆ ಆಗಲ್ವಾ ಅಂತಂತಾರೆ. ಇಲ್ಲ, ಅದನ್ನ ಲೈವಲ್ಲಿ ನೋಡೇನೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಶೇಡ್ಸ್ಗಳು. ಆ ಥರ ಶೇಡ್ಸ್ಗಳು ಇವಾಗಂತೂ ಬಂದಿರೋದು. ನೋಡಿ ಯಾರೆಲ್ಲ ಕಲರ್ ಕಾಂಬಿನೇಷನ್ ಮಾಡೋದು ವಿಡಿಯೋ ಬೇಕು ಅಂತ ಮತ್ತು ಮಷಿನ್ ವಿಡಿಯೋದು ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಯಾರಾದರೂ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.